ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ದರ್ಶನ್ ಸರ್ ಅವ್ರದ್ದು ಡೆವಿಲ್ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಆಮೇಲೆ ಬುಕಿಂಗ್ಸ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಿದೆ. ಎರಡನ್ನೂ ಸೇರಿ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಏನಪ್ಪ ವಿಷಯ ಅಂದರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾ 12ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಅನ್ನೋದು ಒಂದು ದಿನ ಮುಂಚೆನೇ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 11ನೇ ತಾರೀಕು ಕಾಯೋಕ್ಕೆ ಆಗ್ತಾಯಿಲ್ಲ ನನಗೆ. ಯಾಕಪ್ಪ ಅಂದರೆ ದರ್ಶನ್ ಸರ್ ಅವರ ರಾಯಲ್ ಲುಕ್ಕು ಅದ್ಭುತವಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದೊಂದು ಸೀನಲ್ಲೂ ಕೂಡ ದರ್ಶನ್ ಸರ್ ಅವ್ರ ಲುಕ್ ನೋಡ್ತಾ ಇದ್ದರೆ ಯಾವಾಗಲೂ ಸಿನಿಮಾ ನೋಡ್ತೀನಿ ಅನ್ನೋ ಫೀಲ್ ಆಗುತ್ತೆ ನನಗೆ. ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರ್ ಒಳ್ಳೆ ಸ್ಟೋರಿನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಾದು ನೋಡೋಣ. ಸಿನಿಮಾದಲ್ಲಿರೋ ಮೇನ್ ಪಾತ್ರಗಳೆಲ್ಲರನ್ನೂ ಈ ಸಣ್ಣದಾದಂಥ ಟ್ರೈಲರಲ್ಲಿ ತೋರಿಸಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಇನ್ನೂ ಇವತ್ತು 5ನೇ ತಾರೀಕು, ಇನ್ನೂ 6 ದಿನ ಬಾಕಿ ಇದೆ. 6 ದಿನ ಕಾಯಬೇಕಲ್ಲ ಅನ್ನೋ ಬೇಜಾರು ಕೂಡ ಇದೆ. ಯಾಕಪ್ಪ ಅಂದರೆ ಟ್ರೈಲರ್ ನೋಡ್ತಾ ಇದ್ದರೆ ಯಾವಾಗ ಸಿನಿಮಾ ನೋಡ್ತೀನೋ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗಿದೆ. ನಮ್ಮ ದರ್ಶನ್ ಸರ್ ಅವರು ಹಾಗೂ ಹೀರೋಯಿನ್ ಕೆಲವೊಂದು ಸಣ್ಣದಾದಂಥ ಗ್ಲಿಮ್ಸ್ ತೋರಿಸಿದ್ದಾರೆ ಈ ಟ್ರೈಲರಲ್ಲಿ. ಅವರಿಬ್ಬರು ಕಾಂಬಿನೇಷನ್ ಇರೋ ಸೀನ್ಸ್ಗಳು ಕಾದು ನೋಡೋಣ. ಅವರಿಬ್ಬರು ಕೆಮಿಸ್ಟ್ರಿ ಯಾವ ರೀತಿ ಕಾಣಿಸ್ಕೊಂಡಿರುತ್ತೆ ಬಿಗ್ ಸ್ಕ್ರೀನ್ ಮೇಲೆ. ಯಾಕಪ್ಪ ಅಂದರೆ ಹೀರೋಯಿನ್ನು ಹೊಸದಾಗಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಿರೋದು. ಹಾಗಾಗಿ ಅವರಿಬ್ಬರು ಕಾಂಬಿನೇಷನ್ ಯಾವ ರೀತಿಯಾಗಿ ಕಾಣಿಸ್ಕೊಂಡಿರುತ್ತೆ ಅಂತ ನಾನಂತೂ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ನಮ್ಮ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಮಾತ್ರ ಅದ್ಭುತವಾಗಿ ಬಂದಿದೆ. ಆ BGMಗೂ ಆ ಟ್ರೈಲರ್ ಕಟ್ಟಿಗೂ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತ ಅನಿಸ್ತಾ ಇದೆ. ಸಿನಿಮಾದಲ್ಲೂ ಕೂಡ ಆ ಫ್ಲೇವರು ಡಬಲ್ ಆಗಿರುತ್ತೆ ಅಂತ ಅನಿಸುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಥಿಯೇಟ್ರ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಅದನ್ನು ಕಮ್ಯುನಿಟಿ ಟ್ಯಾಬಲ್ಲಿ ನಿನ್ನೆ ಹಾಕಿದ್ದೆ. ನಿಮ್ಮೂರಲ್ಲಿ ಯಾವ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾಯಿದೆ ಡೆವಿಲ್ ಅನ್ನೋದನ್ನ ಮಿಸ್ ಮಾಡಿದೆ, ಕಾಮೆಂಟ್ ಮಾಡಿ. ಆಮೇಲೆ ಬುಕಿಂಗ್ಸ್ ಬಗ್ಗೆ ಹೇಳಲೇಬೇಕು. ನಾಳೆ ಅಂದರೆ 6ನೇ ತಾರೀಕು, ನಾಳೆಯಿಂದ ಆಲ್ಮೋಸ್ಟ್ ಎಲ್ಲ ಕಡೆನೂ ಬುಕಿಂಗ್ಸ್ ಓಪನ್ ಆಗ್ತಾಯಿದೆ ಕರ್ನಾಟಕದಲ್ಲಿ. ಫ್ಯಾನ್ ಶೋಸ್ನ 6:30ಗೆ ಫಿಕ್ಸ್ ಮಾಡಿದ್ದಾರೆ. ಅದ್ರ ಒಂದು ಟೈಟಲ್ನ ಅಂದರೆ ಅದರದ್ದು ಒಂದು ಪೋಸ್ಟ್ನ ನಮಗೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದೆ. ಅದನ್ನು ಮಧ್ಯಾಹ್ನ 1:30 ನಂತರ ಏನೋ ಬುಕಿಂಗ್ಸು ಫ್ಯಾನ್ ಶೋಸ್ದು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 11ನೇ ತಾರೀಕು 6:30ಇಂದನೇ ಎಲ್ಲ ಕಡೆಗೂ ಸಿನಿಮಾ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫಿಷಿಯಲ್ ಆಗಿ ಸಿನಿಮಾ ಟೀಮ್ ಅವರು ಹೇಳಿರೋ ಪ್ರಕಾರ. ಕಾದು ನೋಡೋಣ. ಅದು ಫ್ಯಾನ್ ಶೋನ ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಇನ್ನೊಂದೇನಾದರೂ ಶೋ ಇಡ್ತಾರಾ ಗೊತ್ತಿಲ್ಲ. ಕಾದು ನೋಡೋಣ. ಸಿನಿಮಾ ಮಾತ್ರ ಅದ್ಭುತವಾಗಿ ಬಂದಿರುತ್ತೆ ಅಂತ ನಾನು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಅಚ್ಯುತ್ ಕುಮಾರ್ ಸರ್ ಅವರು ದರ್ಶನ್ ಸರ್ಗೂ ಏನು ಲಿಂಕ್ ಇದೆ ಅನ್ನೋದನ್ನ ಸಿನಿಮಾ ನೋಡಿ ತಿಳ್ಕೊಬೇಕು. ಯಾಕಪ್ಪ ಅಂದರೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ಗಿಂತ ಅಂದರೆ ಟ್ರೈಲರ್ ಕ್ಲೈಮ್ಯಾಕ್ಸ್ಗಿಂತ ಸ್ವಲ್ಪ ಮುಂಚೆ ಇಬ್ಬರು ಬರೋ ಒಂದು ಸೀನ್ ಇದೆ. ಅದರಲ್ಲಿ ಅವರು ಧನುಷ್ ಅಂತೇನೋ ಕರೀತಾರೆ. ಆದರೆ ದರ್ಶನ್ ಸರ್ ಅವರು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಡೆವಿಲ್ ಅಂತ ಹೇಳ್ತಾರೆ. ಆಮೇಲೆ ದರ್ಶನ್ ಸರ್ ಅವ್ರ ವಾಯ್ಸ್ ಕೂಡ ಇದರಲ್ಲಿ ಮಾಡ್ರೇಟ್ ಆಗಿದೆ. ಅಂದರೆ ಒಂಥರ ಹೈ ಪಿಚ್ಚಲ್ಲಿ ಬರುತ್ತೆ ವಾಯ್ಸು. ಏನು ಸಿನಿಮಾ ಪೂರ್ತಿ ಅದೇ ರೀತಿ ಇದೆಯೋ ಅಥವಾ ಕೆಲವೊಂದು ಸೀನ್ಸಲ್ಲಿ ಆ ರೀತಿ ಬರುತ್ತೋ ಗೊತ್ತಿಲ್ಲ. ಕಾದು ನೋಡೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಡೆವಿಲ್ ಸಿನಿಮಾ ಬರೋಕ್ಕೆ ರೆಡಿಯಾಗಿದೆ. ನಾನಂತೂ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ನೀವು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ನಿಮ್ಮ ಊರಲ್ಲಿ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾಯಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೂ ನಿಮಗೆ ಟ್ರೈಲರ್ ನೋಡಿದರೆ ಏನನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ. ಎಲ್ಲ ಕಾಮೆಂಟ್ಗಳಿಗೂ ರಿಪ್ಲೈ ಕೊಡೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.